ಕೈಕೊಟ್ಟ ಮುಂಗಾರು ರೈತರಿಗೆ ಶುರುವಾಯಿತು ಬರದ ಆತಂಕ. ತೋಟಗಾರಿಕೆ ಬೆಳೆಗಳತ್ತ ಮುಖ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಾಗಲಕೋಟೆ ರೈತರು. ಬೋರ್ವೆಲ್ ನೀರನ್ನೇ ಬಳಸಿ ತೋಟಗಾರಿಕೆ ಬೆಳೆ ಬೆಳೆಯೋದಕ್ಕೆ ನಿರ್ಧರಿಸಿದ್ದಾರೆ. ಮುಂಗಾರು ಕೈಕೊಟ್ಟಿದೆ, ರೈತರಿಗೆ ಈಗ ಆತಂಕ ಶುರುವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಕೆರಕಲಮಟ್ಟಿ ಭಾಗದಲ್ಲಿ ಮಳೆ ಕೊರತೆಯಾಗಿದೆ. 12 ಎಕರೆ ಜಮೀನಿನಲ್ಲಿ ತೋಟಗಾರಿಕೆ ಬೆಳೆ ಬೆಳೆಯೋದಕ್ಕೆ ರೈತ ಪ್ರಭು ಪ್ಲಾನ್ ಮಾಡಿದ. 6 ಎಕರೆ ಈರುಳ್ಳಿ, 6 ಎಕರೆ ಹೆಸರು ಬೆಳೆಯನ್ನ ಬಿತ್ತಿದ್ದ ರೈತ ಪ್ರಭು. ಈಗ ಮಳೆ ಬಂದಿಲ್ಲ, ತೋಟಗಾರಿಕೆ ಬೆಳೆಗೆ ಪ್ಲಾನ್ ಮಾಡ್ತಿದ್ದಾರೆ ರೈತರು. ಅಲ್ಪ ಸ್ವಲ್ಪ ಬೋರ್ವೆಲ್ ನೀರಿದೆ, ಅದನ್ನೇ ಬಳಸಿಕೊಂಡು ತೋಟಗಾರಿಕೆ ಬೆಳೆ ಬೆಳೆಯೋದಕ್ಕೆ ರೈತರು ನಿರ್ಧರಿಸಿದ್ದಾರೆ. ಜೂನ್ ತಿಂಗಳು ಮುಗಿತಾ ಬಂತು, ಆದರೆ ಮಳೆ ಮಾತ್ರ ಬರ್ತಾ ಇಲ್ಲ. ಮುಂಗಾರು ಕೈಕೊಟ್ಟಿದೆ, ಬರದ ಆತಂಕ ಶುರುವಾಗಿದೆ ರೈತರಿಗೆ. ಬೆಳೆ ಬೆಳೆಯೋದಕ್ಕಾಗ್ತಾ ಇಲ್ಲ. ಪೂರ್ವ ಮುಂಗಾರು ಚೆನ್ನಾಗೇ ಬಂದಿದೆ ಹಲವು ಕಡೆ, ಹಾಗಾಗಿ ಬಿತ್ತನೆ ಕೆಲಸ ಮುಗಿಸಿದ್ದಾರೆ ಮುಕ್ಕಾಲು ಭಾಗದಷ್ಟು ರೈತರು. ಆದರೆ ಅದಾದ ಮೇಲೆ ಮಳೆ ಬಂದೇ ಇಲ್ಲ. ಮಳೆ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ರೈತ ಕೂತಿದ್ದಾನೆ. ಬಿತ್ತನೆ ಮಾಡಿದವರು ಕೂಡ ತಲೆ ಮೇಲೆ ಕೈ ಹೊತ್ತು ಕೂರೋ ಪರಿಸ್ಥಿತಿ, ಯಾಕಂದ್ರೆ ಮಳೆನೇ ಬರ್ತಾ ಇಲ್ಲ. ಮತ್ತೊಂದು ಕಡೆ ಬಾಗಲಕೋಟೆ ಜಿಲ್ಲೆ ರೈತರು ಅಲ್ಪ ಸ್ವಲ್ಪ ಬೋರ್ವೆಲ್ ನೀರೇನಿದೆ ಅದನ್ನೇ ಬಳಸಿಕೊಂಡು ತೋಟಗಾರಿಕೆ ಬೆಳೆ ಬೆಳೆಯೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ನಮಗಂತೂ ಎಲ್ಲ ಬರಗಾಲ ಬಿದ್ದಂಗೆ ಐತ್ರಿ. ಮುಂಗಾರು ಪೀಕ ಒಂದು ದಿನ 2 ದಿನ ಮಳೆ ಆಯ್ತು. ಆ ತೊಡೆ ಹಸಿ ಮೇಲೆ ಬಿತ್ತನೆ ಮಾಡ್ಕೊಂಡಿದ್ದೆವು. ಬಿತ್ತನೆ ಮಾಡ್ಕೊಳ್ಳೋದು ಇವಾಗ ನೋಡಿರಿ, ಅದು ಒಟ್ಟು ಭೂಮಿ ಬಿಟ್ಟು ಮೇಲೆ ಬರಲಿಲ್ಲ ರೀ. ಅದು ಸರಿಯಾಗಿ ಹೇಳಿಲ್ಲ. ಹೇಳೋದ ಕಾರಣಕ್ಕಾಗಿ ಎದ್ದು ಸ್ವಲ್ಪ ಒಣಗಿತ್ತು. ಮತ್ತು ಹೊಳೆ ವಾಪಸ್ 3 ಹರಿಗೆ ಬಿಟ್ಟಿವಿ ಸರ್. ಅವನಿಗೆ ಹರಿಗೆ ಬೆಳೆನೇ ಇದು ಇದಾಗೈತೆ ಬಿತ್ತೈತಿ. ಅದಕ್ಕೆ ಈಗ ಏನು ಮುಂದೆ ಮಾಡೋದು ಏನು ರೀ, ಪರಿಸ್ಥಿತಿನ ಭಾಳ ಗಂಭೀರ ಆಗಿಬಿಟ್ಟೈತಿ ರೀ. ಇದಕ್ಕೆ ಅದಕ್ಕೆ ನಮ್ಮ ರಾಜಕೀಯವರು ಆಗಲಿ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಆಗಲಿ, ಯಾರಾದರೂ ನಮ್ಮ ಸಹಾಯಧನ ಕೊಚ್ಚರೆ, ಈ ಸೊಸೈಟಿ ವತಿಯಿಂದ ಆಗಲಿ ಅದರಿಂದ ಆಗಲಿ ಅನುದಾನ ನಮ್ಗೆ ಏನು ಕೊಚ್ಚರೆ ನಾವು ರೈತರಿಗೆ ಅನುಕೂಲ ಆಗ ಸರ್. ಇಲ್ಲಿಗೆ ಅಂದ್ರೆ ಏನೂ ಇಲ್ಲ ರೀ. ರೈತರಿಗೆ ಸದ್ಯ ಕುಡಿಯೋ ನೀರಿನ ಸಹಿತ ಪರಿಸ್ಥಿತಿ ಗಂಭೀರ ಆಗಿಬಿಟ್ಟೈತಿ. ಈಗ ಮುಂದೆ ನಾವು ಯಾವ ಏನು ಮಾಡಕತ್ತೀರಿ ಈಗ ಅದನ್ನೆಲ್ಲ ಹರಗ್ಲಾಗ್ತೇವೆ ಸರ್. ಅದನ್ನು ತೆಗೆದು ಇದು ಮಾಡಿದ್ವಿ ರೀ. ಇಲ್ಲಿ ನಾವು ನಮ್ಮದು ಹುಲ್ಗೇರಿಯಲ್ಲಿ ಜಮೀನಿತ್ತು 12 ಎಕರೆ. ಅದರಲ್ಲಿ ಮುಂಗಾರು ಬೆಳೆಯಾಗಿ ಹೆಸರು ಮತ್ತು ಉಳ್ಳಾಗಡ್ಡಿ ಬಿತ್ತಿದ್ವಿ. ಅದು 25 ದಿನ ಆದರೂ ಸರಿಯಾಗಿ ನಾಟಿ ಆಗಲ ಕಾರಣ ಅದನ್ನು ಉಲ್ಟಾ ಎಲ್ಲ ಹರಿಗೆ ಸ್ವಚ್ಛ ಮಾಡಿದ್ವಿ. ಈಗ ತೋಟಗಾರಿಕೆ ಬೆಳೆಯನ್ನು ನಾವು ಹಾಕಬೇಕಂತ ಪೇರ್ಲು, ಲಿಂಬು, ನೀರ್ಲಿ ಹಾಕಬೇಕಂತ ಮತ್ತೆ ಪ್ರಯತ್ನ ಮಾಡ್ತಾಯಿದ್ವಿ. ಅದರಾಗ ಈಗ ಸಣ್ಣ ರೈತರು ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ತೆಗೆದು ಹಾಕಿರ್ತಾರೆ. ಈಗ ಅದರಾಗ 1 ರೂಪಾಯಿನೂ ಬರಲಿಲ್ಲ. ಅವ್ರಿಗೆ ಭಾಳ ಪರಿಸ್ಥಿತಿ ಗಂಭೀರ ಇರ್ತೈತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.